ಪ್ರೀತಿಯ ಅಪ್ಪ ಅಮ್ಮ ನಿಮ್ಗೇನೋ ಹೇಳಬೇಕು. ಅರೆ ಇವತ್ತೇನು ವಿಶೇಷ ಅಂದ್ಕೊಳ್ಬೇಡಿ. ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಮಕ್ಕಳಾದ ನಮಗೆ ಯಾವ ದಿನ ಆದರೆ ಏನು? ಅಮ್ಮ ನೀನದೆಷ್ಟು ಕೆಲಸ ಮಾಡ್ತೀಯ? ಮನೆ, ಮಕ್ಕಳು, ಅಡುಗೆ, ಸ್ವಚ್ಛತೆ, ತೋಟ, ದನ. ಅಬ್ಬಬ್ಬಾ, ಸ್ವಲ್ಪ ಸುಧಾರಿಸ್ಕೋ. ನಿನಗೂ ವಯಸ್ಸಾಗ್ತಾ ಇದೆ ಅಮ್ಮ. ಆರೋಗ್ಯದ ಬಗ್ಗೆ ಕಾಳಜಿ ಮಾಡು. ನಮ್ಮ ಜೊತೆ ಕೂತ್ಕೋ, ಸ್ವಲ್ಪ ಮಾತಾಡು, ಜೊತೆಗೆ ಊಟ ಮಾಡು. ಒಂದು ಬೆಳಗ್ಗೆಯಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ತಿರುಗ್ತಾ ಇರ್ತೀಯ. ಎಲ್ಲಾದರೂ ಕರೆದ್ರೆ ನೀವು ಹೋಗಿ ಬನ್ನಿ ಅಂತೀಯ. ಏನಾದರೂ ಕೊಟ್ಟರೆ ನಮಗೆಲ್ಲ ಏನಾಗಬೇಕು ಅಂತೀಯ. ಊಟಕ್ಕೆ ಕರೆದ್ರೆ ಕೆಲಸ ಮುಗಿಸಿ ನಾನು ಮತ್ತೆ ಮಾಡ್ತೀನಿ ಅಂತೀಯ. ನಮ್ಮನ್ನೆಲ್ಲ ಒಂದುಗೂಡಿಸಿ ನೀನು ಒಂಟಿ ಆಗಬೇಡ್ವೆ? ನಾವು ಎಲ್ಲೇ ಹೋದರೂ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತೀವಮ್ಮ. ಅಪ್ಪ ನೀನು ಅಷ್ಟೆ, ಇನ್ನಾದರೂ ಕೆಲಸ ಸ್ವಲ್ಪ ಕಮ್ಮಿ ಮಾಡು. ಮನೆಗೆ ಬೇಗ ಬಾ. ನಾವೇನಾದರೂ ಹೇಳಿದ್ರೆ ನಾನು ಕೆಲಸ ಮಾಡೋದು ನಿಮಗೋಸ್ಕರನೇ ಅಲ್ವಾ ಅಂತೀಯ. ಬಹಳಷ್ಟು ಸಲ ನೀನು ಮನೆಗೆ ಬಂದರೂ ನಿನ್ನ ಫೋನ್ಗಳು ಮುಗಿಯೋದೇ ಇಲ್ಲ. ಅವೆಲ್ಲ ಮುಖ್ಯವಾದವುಗಳೇ ಅಂತ ಗೊತ್ತು ನಮಗೆ. ಹೊರಗಡೆ ರಸ್ತೆಯಲ್ಲಿ, ಫಂಕ್ಷನ್ಗಳಲ್ಲಿ ಜನ ನನ್ನನ್ನು ನಿಮ್ಮ ಮಗಳು ಅಂತ ಗುರುತಿಸಿ ಗೌರವ ತೋರಿಸ್ತಾರೆ. ಅಪ್ಪ ನನಗೆ ಗೊತ್ತು ನೀನು ಅದೆಷ್ಟು ಒಳ್ಳೆಯವನು ಅಂತ. ಆದರೆ ನಮಗೂ ನಿನ್ನ ಸಮಯ ಬೇಕಪ್ಪ. ನೀನು ಅಮ್ಮ ಜೊತೆಗಿರೋದು, ಎಲ್ಲಿಗಾದರೂ ಒಟ್ಟಿಗೆ ಹೋಗೋದು, ನಿಮ್ಮ ಹಳೆಯ ನೆನಪುಗಳನ್ನು ಹೇಳಿ ನಗೋದು, ಕೋಳಿ ಜಗಳ, ಹುಸಿ ಕೋಪ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ನಿಮ್ಮಿಬ್ಬರ ಪ್ರಪಂಚ ದೊಡ್ಡದಿರ್ಬೋದು, ಆದರೆ ನನಗೆ ನೀವಿಬ್ಬರೇ ಪ್ರಪಂಚ. ನಿಮ್ಮನ್ನು ಬಿಟ್ಟಿರೋ ಕಲ್ಪನೆ ಕೂಡ ಕಷ್ಟವೇ. ಆದರೆ ವಾಸ್ತವ ಹಾಗಲ್ಲ ಅಂತ ಕೂಡ ನನಗೆ ಗೊತ್ತು. ಓದು, ವಿದ್ಯಾಭ್ಯಾಸ, ವೃತ್ತಿ ಅಂತ ಒಂದಿನ ಅನಿವಾರ್ಯವಾಗಿ ನಿಮ್ಮಿಂದ ದೂರ ಇರಬೇಕಾಗಿ ಬರುತ್ತೆ. ಹಾಗಾಗಿ ಈಗ ನಿಮ್ಮ ಜೊತೆ ಇರುವಷ್ಟು ದಿನ ಹೆಚ್ಚು ಸಮಯ ಕಳಿಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಬದುಕಿನ ಕಥೆಗಳನ್ನು ಕೇಳಬೇಕು, ನೀವು ಪಟ್ಟಿರೋ ಶ್ರಮದ ಬಗ್ಗೆ ನನಗೆ ಅರಿವಿದೆ ಅಂತ ನಿಮಗೆ ಹೇಳಬೇಕು ಅಂತ ನನ್ನ ಆಸೆ. ಅದಕ್ಕೆ ನೀವಿಬ್ಬರೂ ನಿಧಾನಿಸ್ಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ಮಾಡಿ. ನನ್ನ ವಿದ್ಯಾಭ್ಯಾಸ, ನಮ್ಮ ಕುಟುಂಬ ಚೆನ್ನಾಗೇ ಇರುತ್ತೆ. ಭರವಸೆ ಇಡಿ. ಐ ಲವ್ ಯು ತುಂಬ ತುಂಬ.